ನಾನು ಈ ಮನೆಗೆ ಶಿಫ್ಟ್ ಆದಾಗಿಂದ ಈ ಹಾಲ್ ರೂಮ್‌ನ ಡೆಕೋರೇಟ್ ಮಾಡೋಣ ಅಂತ ಅನ್ಕೊಂತಾನೇ ಇದ್ದೆ. ಟೈಮೇ ಆಗ್ತಾ ಇರಲಿಲ್ಲ. ಫೈನಲಿ ಇವಾಗ ಎಲ್ಲ ಐಟಮ್ ತರ್ಸಿದೀನಿ ಡೆಕೋರೇಟ್ ಮಾಡಕ್ಕೆ. ಇದೊಂದು ಬಳ್ಳಿ ಥರ ಚೆನ್ನಾಗಿ ಕಾಣುತ್ತೆ ಗ್ರೀನಾಗಿ. ಯಾವ್ದಾರ ಕಾರ್ನರಲ್ಲಿ ಇಟ್ಟರೆ ಅದು. ನೆಕ್ಸ್ಟ್ ಇದೊಂದು ಮೆಟಲ್ ವಾಸು. ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಆಮೇಲೆ ಅದಕ್ಕೊಂದು ಫ್ಲವರ್ ಹಾಕಕ್ಕೆ ಬೇಕು ಅಂತ ಫ್ಲವರ್ ತರಿಸಿದ್ದೆ. ನೋಡೋಕೆ ಸ್ವಲ್ಪ ಒರಿಜಿನಲ್ ಥರ ಕಾಣುತ್ತೆ ದೂರದಿಂದ. ಮತ್ತು ಇದೊಂದು ಫೇಮಸ್ ಮೆಟಲ್ ಪೀಸು. ಉದ್ದ ದೊಡ್ಡದಿದೆ, ಇದು ಚೆನ್ನಾಗಿದೆ. ಒಂದು ಸೈಡ್ ಆದ್ರೂ ಕಾರ್ನರ್ ಗೋಡೆಯಲ್ಲಿ ಹಾಕಕ್ಕೆ ತುಂಬ ಚೆನ್ನಾಗಿದೆ. ಆಮೇಲೆ ಇದೊಂದು ಸ್ಮಾಲ್ ಬರ್ಡ್ ಥರ ಬ್ಲ್ಯಾಕ್ ಕಲರು. ಇದು ಸ್ಟಿಕ್ ಮಾಡೋದು ತುಂಬ ಲೈಟ್ ವೇಟ್ ಇದೆ. ಆಮೇಲೆ ಕಮ್ಮಿ ಪ್ರೈಸ್ ಕೂಡ. ಈ ಪ್ರೈಸ್ ಎಲ್ಲ ನಾನು ಮೆನ್ಷನ್ ಮಾಡ್ತೀನಿ. ಚೆನ್ನಾಗಿದೆ ಒಂದು ಕಾರ್ನರಲ್ಲಿ ಅಂಟ್ಸೋಕ್ಕೆ ಅಂತ ಅದನ್ನು ತರಿಸಿದೆ. ಮತ್ತು ಇದು ಟೇಬಲ್ ರನ್ನರು. ಟೇಬಲಿಗೆ ಹಾಕಿದಾಗ ಚೆನ್ನಾಗಿ ಜೂಟ್ ಮೆಟೀರಿಯಲ್ದು ದೊಡ್ಡದಿದೆ, ಸೈಜು ಉದ್ದ ಇದೆ ನೋಡಿ, ನನಗೂ ಉದ್ದ ಇದೆ. ಆಮೇಲೆ ಇದೊಂದು ಥ್ರೋವು, ಇದು ಸೋಫಾ ಮೇಲೆ ಹಾಕೋಕ್ಕೆ ಇಲ್ಲ ಸೋಫಾ ಕವರ್ ಥರನೂ ಯೂಸ್ ಮಾಡ್ಬೋದು. ಇದು ಅದೇ ಥರ ಮ್ಯಾಚ್ ಆಗಲಿ ಅಂತ ಹೇಳಿ ಇದು ಜೂಟ್ ಮೆಟೀರಿಯಲ್ದೇ ಅದೇ ಥರ ತರಿಸಿದ್ದೀನಿ. ಇದು ಸೆಟ್ ಆಗಲಿ ಅಂತ ಹೇಳಿ, ಕಲರ್ ಅಷ್ಟೇ ಸೇಮ್ ಎರಡು. ಆಮೇಲೆ ಇದೊಂದು ಗೋಲ್ಡ್ ಸ್ಟ್ರಿಪ್ಪು. ನಾನು ವಾಲ್ ಡೆಕೋರೇಟ್ ಕೂಡ ಮಾಡಿದೆ, ಅಂದರೆ ವಾಲ್ ಪೇಂಟ್ ಮಾಡಿ ವಾಲ್ ಪೇಪರ್ ಎಲ್ಲ ಅಂಟಿಸೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಅದ್ರ ಮಿಡಲೆಲ್ಲ ಹಾಕೋಕ್ಕೆ ಅಂತ ಗೋಲ್ಡ್ ಸ್ಟ್ರಿಪ್ಪು ಮತ್ತು ಇದೊಂದು ವಾಲ್ ಪೇಪರು. ಇದೆಲ್ಲದೂ ಲಿಂಕ್ ಬೇಕಂದರೆ ಇಲ್ಲಿ ನಾನು QR ಕೋಡ್ ಹಾಕಿದ್ದೀನಲ್ಲ, ಆ QR ಕೋಡ್ ನಾವು ಸ್ಕ್ರೀನ್‌ಶಾಟ್ ತಕ್ಕೊಂಡು ಸರ್ಚ್ ಬೈ ಫೋಟೋ ಅಂತ ಮೀಶೋದಲ್ಲಿ ಹುಡುಕಿದ್ರು ಆರಾಮಾಗಿ ಸಿಕ್ಬಿಡುತ್ತೆ. ಲಿಂಕ್ ಅಕಸ್ಮಾತ್ ನಿಮಗೆ ಹುಡ್ಕಕ್ಕೆ ಕಷ್ಟ ಆಗುತ್ತೆ ಅಂದರೆ. ಇದು ಮಂಡಲ ಆರ್ಟ್ ಸ್ಟಿಕ್ಕರು. ಮತ್ತು ನೆಕ್ಸ್ಟು ಉದ್ದ ಪಾಟ್ ತೊಗೊಂಡಿದ್ದೀನಿ ಸ್ನೇಕ್ ಪ್ಲಾಂಟ್ ಹಾಕೋಕ್ಕೆ. ನೆಕ್ಸ್ಟ್ ನಾನು ಲಿವಿಂಗ್ ರೂಮ್ ಮೇಕೋವರ್ ವಿಡಿಯೋದಲ್ಲಿ ಸಿಗೋಣ. ಇದನ್ನೆಲ್ಲ ಹೇಗೆ ಯೂಸ್ ಮಾಡಿದೆ ಅಂತ ಅದರಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಬಾಯ್.